ಏನ್ ಮಾಡ್ತಿದ್ಯಾ ಇಲ್ಲಿ? ಮತ್ತೆ ಯಾಕೆ ಬಂದೆ ನೀನು? ನೀನು ಕೂಡ ಕಾಫಿ ತಗೋ ಅಖಿಲ. ಏಯ್, ನಾಟಕ ಮಾಡ್ತಿದ್ಯಾ? ನಿನ್ನೆ ಅಷ್ಟು ಬುದ್ಧಿ ಹೇಳಿ ಕಳ್ಸಿದ್ರು ಮತ್ತೆ ಬಂದಿದ್ಯಾ? ಎಷ್ಟು ಧೈರ್ಯ ನಿಂಗೆ? ಧೈರ್ಯ ಅಲ್ಲ ಅಖಿಲ, ಕರ್ತವ್ಯ. ಜವಾಬ್ದಾರಿ ಇರೋದಕ್ಕೇನೆ ನನ್ ಗಂಡನ್ನ, ಅತ್ತೆ ಮಾವನ್ನ, ಈ ಮನೆನ ನೋಡ್ಕೊಳ್ಳೋದಕ್ಕೆ ಅಂತ ಬಂದೆ. ಅದಕ್ಕೋಸ್ಕರನೇ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಏಯ್, ಜವಾಬ್ದಾರಿ ಅಂತೆ ಜವಾಬ್ದಾರಿ. ಹಾ, ಅಲ್ಲ, ನಿನ್ಗೂ ಈ ಮನೆಗೂ ಸಂಬಂಧ ಇಲ್ಲ ಅಂದ್ರೂ ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ಇಷ್ಟಕ್ಕೂ ನಿನ್ನ ಒಳಗೆ ಯಾರು ಬಿಟ್ಟಿದ್ದು? ನಮ್ಮನೆಗ್ ನಾನ್ ಬರೋದಕ್ಕೆ ಯಾರ್ಯಾರು ಕಳಿಸ್ಬೇಕು ಅಕ್ಕ? ಸಾಕ್ ನಿಲ್ಸು. ಯಾರು ಎಷ್ಟೇ ನಿಂಗೆ ಹೇಳಿದ್ರು ಪದೇ ಪದೇ ಅದೇ ಮಾತು ಹೇಳ್ತಿದ್ಯಲ್ಲ. ನಿನ್ನೆನೆ ನನ್ ಮಗ ಹೇಳಿ ನಿನ್ನ ಆಚೆ ಕಳಿಸ್ಲಿಲ್ವಾ? ಪಾಪ ಅವ್ರು ಅರ್ಥ ಮಾಡ್ಕೊಳ್ದಿರೋ ಪರಿಸ್ಥಿತಿಲಿ ಇದ್ದಾರೆ ಅತ್ತೆ. ಆದ್ರೆ ತಿಳ್ಕೊಳಕ್ಕಾಗ್ದೆ ಎಷ್ಟು ಬೇಜಾರು ಮಾಡ್ಕೊಳ್ತಿದಾರೋ ನಿಮಗ್ ಗೊತ್ತಿಲ್ಲ. ಆ ದುಃಖ ದೂರ ಮಾಡೋ ಜವಾಬ್ದಾರಿ ನಿಮ್ಮೇಲೇ ಇದೆ ಅಲ್ವಾ? ಅವನ ದುಃಖ ಯಾವತ್ತೂ ಕಮ್ಮಿ ಆಗಲ್ಲಮ್ಮ. ಅವನ್ನ ಅದರಿಂದ ದೂರ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಿದ್ರೆ ನೀನ್ ಮತ್ತೆ ಬಂದು ಯಾಕಮ್ಮ ಅವನ ನೋವನ್ನ ಜಾಸ್ತಿ ಮಾಡೋದಕ್ಕೆ ನೋಡ್ತಾ ಇದೀಯಾ? ಅಂಕಲ್, ಇಂಥವ್ರಿಗೆಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗುತ್ತಾ ಹೇಳಿ? ಕುತ್ತಿಗೆ ಹಿಡಿದು ಆಚೆ ಹಾಕ್ಬೇಕು. ಆಗ್ಲೂ ಬಗ್ಲಿಲ್ಲ ಅಂದ್ರೆ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸ್ಬೇಕಷ್ಟೆ. ಆತರ ಪಡಬೇಡ ಲಾಯರ್. ಇವಾಗ ಪೊಲೀಸ್ಗೆ ಫೋನ್ ಮಾಡಿದ್ರೆ ನನ್ನನ್ನ ಆಚೆ ಕಳ್ಸೋದಲ್ಲ, ನನ್ನ ಆಚೆ ಕಳಿಸ್ಬೇಕು ಅಂತ ನೋಡ್ತಾ ಇರೋರ್ನ ಆಚೆ ಕಳಿಸ್ಬಿಡ್ತಾರೆ. ಲಾಯರ್ ನಾನು, ನನಗೆ ಹೆದರ್ಸ್ತಿದ್ಯಾ? ಫೋನ್ ಮಾಡ್ಲಾ ಪೊಲೀಸರಿಗೆ? ಮಾಡು, ನನಗ್ ಬೇಕಾಗಿರೋದು ಅದೇ. ಇದುವರೆಗೂ ನನ್ ಸಂಬಂಧದ ಮೇಲಿರೋ ನಂಬಿಕೆ ಮೇಲ್ ಬಂದೆ. ಈಗ ಸಂಬಂಧ ನಿಜ ಅನ್ನೋದಕ್ಕೆ ಸರಿಯಾದ ಆಧಾರ ಜೊತೆ ಬಂದಿದ್ದೀನಿ. ಆಧಾರನಾ? ಇನ್ನೇನು ಆಧಾರಗಳಿದೆ? ನೀನ್ ತೋರ್ಸಿದ ಆಧಾರಗಳು ಕೊನೆಗೆ ನೀನ್ ಹಾಕಿಸ್ಕೊಂಡಿದ್ದ ಅಚ್ಚೆ ಕೂಡ ಉಪಯೋಗಕ್ಕೆ ಬರ್ದೇ ಇರೋ ಹಾಗಾಯ್ತು. ಇನ್ಯಾವ ಆಧಾರಗಳು ಉಳ್ದಿದೆ ಅಂತ ಹೇಳ್ತಾ ಇದ್ಯಾ? ಏನ್ ತಂದ್ರು ನೀನು ವೈದೇಹಿಯಾಗಕ್ ಸಾಧ್ಯ ಇಲ್ಲ. ಈ ಆಧಾರ ಆ ಥರದ್ದೆಲ್ಲ ಅಲ್ಲ ಅಕ್ಕ. ಅದನ್ನೆಲ್ಲ ಮೀರ್ಸೋ ಕಾನೂನು, ನ್ಯಾಯ ಎಲ್ಲ ಸೇರಿ ಗಟ್ಟಿಯಾಗಿ ನನ್ನ ಈ ಮನೆಯಲ್ಲೇ ನಿಲ್ಸೋ ಹಾಗೆ ಮಾಡೋ ಆಧಾರ. ನಮ್ ಲಾಯರ್ಗಂತೂ ಚೆನ್ನಾಗಿ ಅರ್ಥ ಆಗ್ತಿದೆ. ಯಾವ ಆಧಾರ ಅದು? ಹುಟ್ಟುಹಬ್ಬದ ಶುಭಾಶಯಗಳು ಅಜ್ಜಿ. ಏನ್ ಹಾಗೆ ನೋಡ್ತಿದ್ದೀರಾ? ಅಜ್ಜಿಗೆ ಬರ್ಡೇ ವಿಶಸ್ನ ಹೇಳಿದ್ರೋ ಇಲ್ವೋ? ಓ, ಎಲ್ರಿಗಿಂತ ಮೊದಲು ನೀವೇ ವಿಶ್ ಮಾಡ್ತೀರಾ ಅಲ್ವಾ? ಅತ್ತೆ ಮಾವ, ನೀವು ವಿಶಸ್ ಹೇಳ್ಬಿಡಿ. ನೀನಿರ್ಬೇಕಾದ್ರೆ ಈ ಮನೆಯಲ್ಲಿ ಗುಡ್ ಲಕ್ಕು ವಿಶಸ್ಗಳು ಎಲ್ಲಿಂದಿರುತ್ತೆ? ಇರೋ ಸಂತೋಷನು ಹಾಳು ಮಾಡೋದಕ್ಕೆ ಅಂತ ಬಂದಿದ್ಯಲ್ಲ. ಮೊದಲು ಹೊರಗಡೆ ಹೋಗು. ನೀವು ನನ್ನ ಕೆಟ್ಟವಳು ಅಂತ ಅನ್ಕೊಳ್ಳೋವರೆಗೂ ನನ್ ಒಳ್ಳೆತನನು ನಿಮ್ಗೆ ಕೆಟ್ಟದು ಅಂತಾನೆ ಅನ್ಸತ್ತೆ ಅಕ್ಕ. ಆದ್ರೆ ನಾನೇನು ಅಂತ ಇವತ್ತಲ್ದೆ ಹೋದ್ರೆ ನಾಳೆ ಆದ್ರೂ ಕೂಡ ನನ್ ಭಾವನ್ ಮನ್ಸಿಗೆ ಅದ್ ಗೊತ್ತಾಗತ್ತೆ. ಕಾಫಿ ತಗೊಳ್ಳಿ ಬಾವಾ. ಏಯ್, ಹೋಗೆ ಆಚೆ.
ಇನ್ ಒಂದೇ ಒಂದ್ ಕ್ಷಣ ನೀನಿಲ್ಲಿದ್ರು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಡಿಯ ಆಚೆ. ಪರವಾಗಿಲ್ಲ ಬಾವ, ನಮ್ ಪ್ರೀತಿಗೋಸ್ಕರ ಎಂಥ ಅವಮಾನ ಬೇಕಾದ್ರೂ ನಾನು ಸಹಿಸ್ತೀನಿ. ದಯವಿಟ್ಟು ಸಾಕ್ ನಿಲ್ಸು. ನಾಟಕ ಆಡೋದ್ರಲ್ಲಿ ನಿಪುಣೆ ಆಗೋಗಿದ್ಯಾ ನೀನು. ನೆನ್ನೆ ಬಂದು ಗಲಾಟೆ ಮಾಡ್ದೆ, ಇವತ್ತು ನಾವು ಅವಮಾನ ಮಾಡಿದ್ವಿ ಅನ್ನೋ ಹಾಗೆ ಸಹಾನುಭೂತಿ ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ಯಾ. ಅದ್ಯಾವುದು ಅಲ್ಲ ಆಂಟಿ, ನೆನ್ನೆ ಅವಳು ಅನ್ಕೊಂಡಿದ್ದಾಗಲ್ವೇನೋ ಅನ್ನೋ ಭಯದಲ್ಲಿ ಗಲಾಟೆ ಮಾಡಿದ್ಲು. ಇವತ್ತು ತುಂಬಾ ನಂಬಿಕೆ ಇಟ್ಕೊಂಡು ಸಾಫ್ಟ್ ಆಗಿ ಮಾತಾಡ್ತಿದ್ದಾಳೆ. ನೀನದ್ಯಾವುದೋ ಆಧಾರ ಇಟ್ಕೊಂಡು ಧೈರ್ಯವಾಗಿ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ಗೊತ್ತು. ಹೇಳು, ಏನ್ ಆಧಾರ? ಆಧಾರನೂ ಇಲ್ಲ, ಏನೂ ಇಲ್ಲ. ಏಯ್, ಮೊದ್ಲು ನಡಿ ಆಚೆ. ನಾನ್ ಯಾರು ಏನು ಅಂತ ತೋರ್ಸಿದ್ಮೇಲೆ ನಾನು ಇರಬೇಕೋ ಇರಬಾರ್ದು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ಏನಮ್ಮ ಅದು? ಅಖಿಲ, ಅದೇನು ಅಂತ ಬೇಗ ಹೇಳಮ್ಮ. ಹೇಳು ಅಖಿಲ, ಈಗ ನಾನು ಈ ಮನೆಯಲ್ಲಿ ಇರಬಹುದಾ ಅಥವಾ ಹೋಗ್ಬೇಕಾ? ಏನಿದ್ಯಮ್ಮ ಅದ್ರಲ್ಲಿ? ಆಂಟಿ, ಇದು ದೇವಾಂಶ್ ಇವಳನ್ನ ಗಲ್ಲು ಶಿಕ್ಷೆಯಿಂದ ತಪ್ಸೋದಕ್ಕೆ ಇವಳೇ ವೈದೇಹಿ ಅಂತ ಹೇಳಿ ಜಡ್ಜ್ ಮುಂದೆ ದೇವ ಒಪ್ಕೊಂಡು ಸೈನ್ ಮಾಡಿದ್ಮೇಲೆ ಜಡ್ಜ್ ಅವನು ಹೇಳಿದನ್ನ ಒಪ್ಕೊಂಡು ಗಲ್ಲು ಶಿಕ್ಷೆನ ರದ್ದು ಮಾಡಿರೋ ಲೆಟರು. ಇದ್ರ ಪ್ರಕಾರ ಇವಳೇ ವೈದೇಹಿ, ಇವಳು ತನ್ನ ಹೆಂಡತಿ ಅಂತ ದೇವ ಒಪ್ಕೊಂಡ ಹಾಗೆ. ಇವಾಗ ಇದನ್ನ ಬದಲಾಯಿಸಕ್ಕಾಗಲ್ಲ. ನಾನೇ ದಡ್ಡ ಅನ್ಕೊಂಡ್ರೆ ಇವ್ನು ನನ್ಕಿನ್ನ ದೊಡ್ಡ ದಡ್ಡ ಅನ್ಸುತ್ತೆ. ಈ ಥರದ್ದು ಏನೋ ಒಂದು ನಡೆಯತ್ತೆ ಅಂತ ನಾನು ಆವತ್ತೇ ಹೇಳಿದ್ದೆ. ಮಾನವೀಯತೆಯಿಂದ ಯೋಚಿಸ್ದೆ, ಆದ್ರೆ ಇಲ್ಲಿ ಏನಾಯ್ತು ಅಂತ ನೋಡು. ನೀನು ಪ್ರಾಣ ಭಿಕ್ಷೆ ಕೊಟ್ಟಿದ್ದಕ್ಕೆ ನಿನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ. ಯಾಕಮ್ಮ ಇಷ್ಟು ಮೋಸ ಮಾಡ್ತಾ ಇದೀಯಾ? ನನ್ನ ಮಗ ನಿನಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದ ತಪ್ಪಾ? ಅವರ ಕೆಲಸ ಮಾಡದೆ ಹೋಗಿದ್ದಿದ್ರೆ ನಿಜ ಗೊತ್ತಾದ್ಮೇಲೆ ಎಲ್ರೂ ಬೇಜಾರು ಮಾಡ್ಕೊಂಡಿರ್ತಾ ಇದ್ರು ಮಾವ. ಅಷ್ಟಕ್ಕೂ ನಾನು ಇದನ್ನ ಯೂಸ್ ಮಾಡ್ಕೋಬೇಕಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಎಷ್ಟು ಹೇಳಿದ್ರು ನೀವ್ಯಾರು ನಮ್ದೇ ಇದ್ರೆ ನಾನೇನ್ ಮಾಡ್ಲಿ ಹೇಳಿ? ನಿಮಗ್ ನಂಬಿಕೆ ಬರೋವರ್ಗು ನಾನು ಸೋಲ್ದೆ ಹಾಗೆ ನಿಂತಿರ್ಬೇಕು ಅಂದ್ರೆ ಇದನ್ನ ಬಳಸ್ಕೊಳ್ದೆ ನನಗ್ ಬೇರೆ ದಾರಿ ಇಲ್ಲ. ಏನು ಇದನ್ನ ತೋರ್ಸಿದ್ರೆ ಇಲ್ಲಿರಕ್ ಬಿಡ್ತೀವಿ ಅನ್ಕೊಂಡ್ಯಾ? ಇದನ್ನೆಲ್ಲ ನೀನು ಬೇರೆಯವ್ರ ಹತ್ರ ಟ್ರೈ ಮಾಡು. ಮೊದ್ಲು ಇಲ್ಲಿಂದ ಹೊರಗ್ ನಡಿ. ನಡಿ. ನಿಂತ್ಕೊಳ್ಳಿ. ನನ್ನನ್ನ ತಡಿಯಕ್ ಹೋಗ್ಬೇಡ ಅಖಿಲ.
ಇದನ್ನ ತಗೊಂಡು ಇವಳು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೋ ಇಲ್ಲ ಕೋರ್ಟ್ಗೆ ಹೋಗ್ತಾಳೋ ನೋಡೋಣ. ನನ್ ಮಾತ್ ಕೇಳಿ ಪ್ಲೀಸ್ ಸುಮ್ನೆ ಇರಿ. ಆಗೋದಿಲ್ಲ ಅಖಿಲ. ಇವಳನ್ನ ಬಿಟ್ಬಿಟ್ರೆ ಇಂಥವ್ರು ತುಂಬಾ ಜನ ಈ ಮನೆ ಮೇಲೆ ಆಸ್ತಿ ಮೇಲೆ ಕಣ್ಣು ಹಾಕ್ತಾರೆ. ಅವ್ರಿಗೆಲ್ರು ಗುಣಪಾಠವಾಗಿರ್ಬೇಕು ಅಂತಂದ್ರೆ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಮೊದ್ಲು ನಾನು ಹೇಳೋದನ್ನ ಕೇಳಿ. ನಾನಿಲ್ಲಿಗೆ ಬರೀ ಕೇಸ್ನ ವಾಚೋದಕ್ ಮಾತ್ರ ಬಂದಿರ್ಲಿಲ್ಲ. ದೇವಾಂಶ್ ಲೈಫಲ್ಲಿ ಸಂತೋಷವಾಗಿರೋದನ್ನ ನೋಡೋದಕ್ ಬಂದೆ. ನಾನ್ ದೇವಾಂಶ್ ಫ್ರೆಂಡ್ ಆಗಿ, ಈ ಮನೆ ಮಗಳಾಗಿ, ನಿಮ್ ವೆಲ್ ವಿಶರ್ ಆಗಿ ಹೇಳ್ತಾ ಇದೀನಿ, ಅವಳನ್ನ ಇಲ್ಲೇ ಇರೋದಕ್ ಬಿಡಿ. ಏನ್ ಮಾತಾಡ್ತಾ ಇದ್ಯಾ ಅಖಿಲ? ಸುಮ್ನೆ ಇದ್ದು ಇವಳನ್ನೇ ವೈದೇಹಿ ಅಂತ ಒಪ್ಕೊಳಕ್ ಹೇಳ್ತಿದ್ಯಾ? ನಾನ್ ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಆಂಟಿ. ನೀವು ಅವಳನ್ನ ಆಚೆ ಕಳ್ಸೋದ್ರಿಂದ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ನನ್ ಮೇಲೆ ನಂಬಿಕೆ ಇಟ್ಟು ಅವಳನ್ನ ಇಲ್ಲೇ ಇರೋದಕ್ ಬಿಡಿ. ಈ ಸಮಸ್ಯೆನ ಬಗೆಹರಿಸೋ ಜವಾಬ್ದಾರಿ ನಂದು. ಅಖಿಲ ಹೇಳ್ತಾ ಇದ್ದಾಳಲ್ಲ, ಬಿಟ್ಬಿಡು ಊರ್ಮಿಳಾ. ಅದ್ ಹಾಗಲ್ಲ ಮಾವ. ಊರ್ವಿಳ, ಅವಳನ್ನ ಬಿಟ್ಬಿಡು. जटाटवीगलज्जल प्रवाह पावितस्थले कलेवलम्ब्य लम्बिताम्बुजङ्ग तुङ्गमालिकां डमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिवं 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 शिवं. ನಿನ್ ಮೇಲೆ ದಯೆ ತೋರಿಸಿ ನಿನ್ ಜೀವನಕ್ಕೆ ಒಂದ್ ದಾರಿ ಮಾಡ್ಕೊಟ್ಟಿರೋ ದೇವಾಂಶ್ ಕೊಟ್ಟಿರೋ ಈ ಒಂದ್ ಚಾನ್ಸ್ನ ಅವನ್ ಲೈಫಲ್ಲಿ ಆಟ ಆಡೋದಕ್ಕೋಸ್ಕರ ಯೂಸ್ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊ, ನೀನ್ ಎಷ್ಟೇ ಪ್ರಯತ್ನ ಪಟ್ರು ದೇವಾಂಶ್ ಹೆಂಡತಿ ಆಗೋಕ್ಕಾಗಲ್ಲ. ಆ ವಿಷಯ ತಿಳ್ಕೊಂಡು ನೀನಾಗಿನೇ ಒಂದಿನ ಈ ಮನೆಯಿಂದ ಆಚೆ ಹೋಗ್ತೀಯ. ಈ ಸಲ ನಾನು ಮನೆ ಹೊಸ್ಲು ದಾಟಿ ಆಚೆ ಹೋಗೋದೇನಾದ್ರೂ ಇದ್ರೆ ಅದು ಸ್ಮಶಾನಕ್ ಮಾತ್ರನೇ. ನನ್ ಗಂಡನಿಂದ ನಾನು ದೂರ ಆಗ್ಬೇಕು ಅಂದ್ರೆ ಸಾವಿಂದ ಮಾತ್ರನೇ. ನಿನಗಿಂತ ಮೊದ್ಲು ನಿನ್ ನಂಬಿಕೆನ ಸ್ಮಶಾನಕ್ಕೆ ಕಳಿಸ್ತೀನಿ, ನೋಡ್ತಿರು. ಯಾರ್ ನಂಬಿಕೆ ಸುಳ್ಳಾಗುತ್ತೆ ಅಂತ ನೋಡೋಣ. ಜೀವನ ಪೂರ್ತಿ ಈ ಸಂತೋಷ ಹೀಗೆ ಇರಬೇಕು ಅಂತ ಅನ್ಕೊಂಡ್ರೆ ನಾನು ಅನ್ಕೊಂಡಿದ್ದ 2 ಕ್ಷಣಕ್ಕೆ ದೂರ ಆಯ್ತಲ್ಲೋ. ದೇವಾಂಶ್, ನೀನೇನು ಮನಸ್ಸು ಕಚ್ಕೋಬೇಡ. ಅಖಿಲ ನೋಡ್ಕೋತೀನಿ ಅಂತಂದ್ಲಲ್ಲ, ಅವಳೆಲ್ಲ ಬಗೆಹರಿಸ್ತಾಳ್ ಬಿಡು. ಯಾವ ಜನ್ಮದ ಕರ್ಮನೋ ಯಾವ ಶಾಪನೋ, ಸಂತೋಷವಾಗಿರ್ಬೇಕಾದ ಮನೆ ಸಮಸ್ಯೆಯಲ್ಲಿ ಮುಳುಗ್ಬಿಟ್ಟಿದೆ. ಏನ್ ಹೇಳ್ತಿದ್ಯಾ ನೀನು? ಹೌದು ಮೇಡಮ್, ನಾನೇ ವೈದೇಹಿ ಅಂತ ಅವತ್ತು ಬಂದಿದ್ಲಲ್ಲ, ಇವತ್ತು ಅವಳೇ ಬಂದಿದ್ದಾಳೆ. ದೊಡ್ಡಮ್ಮವ್ರ ಬರ್ತ್ಡೇ ದಿನ ದೇವಾಂಶ್ ಅವ್ರ ಎಂಗೇಜ್ಮೆಂಟ್ ಆಗುತ್ತೆ ಅಂತ ಅನ್ಕೊಂಡ್ರೆ ಇವಳು ಬಂದಿದ್ದಕ್ಕೆ ಎಲ್ಲ ನಿಂತೋಯ್ತು. ಇಷ್ಟೆಲ್ಲ ನಡೀತು ಮೇಡಮ್. ಊರ್ಮಿಳಾ ಅಮ್ಮವ್ರ ಆಚೆ ಹಾಕ್ಬೇಕಾದ್ರೆ ಲಾಯರ್ ಅಮ್ಮ ತಡೆದು ಅವಳನ್ನ ಕಳಿಸ್ಬೇಡ ಅಂತ ಹೇಳಿದ್ರು. ಅವಳಿಗೆ ಯಾಕೆ ಅಂತ ಬುದ್ಧಿ ಬಂತು? ಆ ವೈದೇಹಿ ಇದ್ರೆ ಈ ಲಾಯರ್ ಮದ್ವೆ ದೇವಾಂಶ್ ಜೊತೆ ಆಗಲ್ಲ ಅಲ್ವಾ? ಅವಳು ಯಾಕೆ ಹೆಂಗ್ ಮಾಡಿದ್ಲು? ಏನೋ ಮೇಡಮ್, ಇಲ್ಲಿ ಏನ್ ನಡೀತಿದ್ಯೋ ಏನೋ ನಂಗೇನೂ ಅರ್ಥ ಆಗ್ತಿಲ್ಲ. ಸರಿ,
ಇನ್ನೂ ಏನಾದ್ರೂ ವಿಶೇಷ ಇದ್ರೆ ನನಗೆ ಆಮೇಲೆ ಕಾಲ್ ಮಾಡು. ಸರಿ ಮೇಡಮ್. ಏನಾಯ್ತು ಚಂಚಲ? ಇನ್ನೇನಾಗತ್ತೆ, ವೈದೇಹಿ ಮತ್ತೆ ಹೋಗಿ ದಶರಥ ರಾಮನ್ ಮನೆ ಸೇರಿದಾಳೆ. ಅಲ್ಲೇ ಇರೋದಕ್ಕೆ ಹೇಳಿದ್ರಂತೆ. ಅದೇನು, ಅವಳು ವೈದೇಹಿ ಅಲ್ಲ ನನ್ ಸೊಸೆ ವೈಶಾಲಿ ಅಂತ ಆಚೆ ಕಳ್ಸಿದ್ರಲ್ವಾ, ಮತ್ಯಾಕ್ ಒಳಗ್ ಬಿಟ್ಕೊಂಡ್ರು? ಏನ್ ಮಾಡೋದು, ನಮ್ ಟೈಮ್ ಅಷ್ಟ್ ಕೆಟ್ಟದಾಗಿದೆ. ವೈದೇಹಿ ಅಲ್ಲೇ ಇದ್ರೆ ನಿಧಾನವಾಗಿ ದೇವಾಂಶ ಮನ್ಸು ಬದಲಾಯಿಸ್ತಾಳೆ. ಏನಾದ್ರೂ ಮಾಡು ಚಂಚಲ. ನಮ್ಗಾಗಿರೋ ಅನುಭವದ ಪ್ರಕಾರ ವೈದೇಹಿ ಅಲ್ಲೇ ಇದ್ರೆ ಆ ಫ್ಯಾಮಿಲಿಗೆ ನಾವೇನೂ ಮಾಡಕ್ಕಾಗಲ್ಲ. ವೈದೇಹಿ ಆಚೆ ಬರ್ಬೇಕು, ನಮ್ ಕಣ್ಮುಂದೆನೆ ಆ ಕುಟುಂಬ ನಾಶ ಆಗ್ಬೇಕು. ಇವಳು ನಮ್ಮಿಬ್ಬರನ್ನ ಮುಗ್ಸೋ ತರ ಇದ್ದಾಳೆ ನಾಗವೇಣಿ. ಆ ವೈದೇಹಿ ಕತೆ ಇನ್ನೇನ್ ಮುಗೀತಲ್ಲ ಅನ್ಕೊಳ್ಳೋ ಪ್ರತಿ ಸಲ ಮತ್ತೆ ಹೊಸ ಆಟ ಶುರು ಮಾಡ್ತಾಳೆ. ಇಷ್ಟುಗಳು ಹೊರಗಿದ್ದಾಗ್ಲೇ ಮುಗಿಸ್ಬಿಡ್ಬೇಕಾಗಿತ್ತು. ಆ ಮನೆಗಳು ಸೇರಿದ್ಮೇಲೆ ಅವಳನ್ನ ಮಾತಾಡ್ಸೋದು ತುಂಬಾ ಕಷ್ಟ. ಕೈಗ್ ಸಿಕ್ದಾಗ್ಲೇ ಏನೂ ಮಾಡ್ಲಿಲ್ಲ, ಈಗ ಇನ್ನೇನ್ ಮಾಡ್ತೀಯ? ನನ್ನೇ ಅನ್ಬೇಡ ನಾಗವೇಣಿ, ಎಲ್ಲ ನೀನ್ ಸೊಸೆನೇ ಮಾಡಿದ್ದು. ಯಾರೋ ವೈದೇಹಿ ತಾಯಿನ ಸಾಯ್ಸಕ್ ಹೋದ್ರೆ ನೀನ್ ಸೊಸೆ ವೈಶಾಲಿ ಹೋಗಿ ಅಡ್ಡ ನಿಂತ್ಕೊಂಡ್ಲು. ಇಲ್ಲ ಅಂದಿದ್ರೆ ವೈಶಾಲಿ ಬದುಕಿದ್ರು ವೈದೇಹಿಗೇನು ಮಾಡಕ್ಕಾಗ್ತಿರ್ಲಿಲ್ಲ. ನನ್ ಸೊಸೆ ಹೇಗೋ ಸತ್ತು ಹೋದ್ಲಲ್ಲ, ನೀನ್ ಈಗೇನ್ ಮಾಡ್ಬೇಕೋ ಅದನ್ ಮಾಡ್ ತೋರ್ಸು. ಅದನ್ನೇ ಮಾಡಿ ತೋರಿಸ್ತೀನಿ. ವೈದೇಹಿ 1 ಹೆಜ್ಜೆ ಏನಾದ್ರೂ ಮುಂದೆ ಇಟ್ರೆ ನಾನು 100 ಹೆಜ್ಜೆ ಮುಂದೆ ಇಡ್ತೀನಿ. ಆದ್ರೆ ವೈದೇಹಿ ಮತ್ತೆ ಅವಳ ಕುಟುಂಬನ ನಾನಂತೂ ಸುಮ್ಮನೆ ಬಿಡೋದಿಲ್ಲ. ಈ ನಿಶ್ಚಿತಾರ್ಥ ಆಗುತ್ತೆ, ನನ್ ಮೊಮ್ಮಗ ಸಂತೋಷವಾಗಿರ್ತಾನೆ ಅಂತ ನಾನು ಅನ್ಕೊಂಡ್ರೆ ಏನ್ ಹೀಗಾಗೋಯ್ತಲ್ಲ. ಹಾಗಾದ್ರೆ ಈ ಮದುವೆ ಆಗಲ್ವಾ? ಜೀವನದಲ್ಲಿ ನನ್ ಮೊಮ್ಮಗ ಸಂತೋಷವಾಗಿರಲ್ವಾ? ಯಾಕಿರೋದಿಲ್ಲ ಅಜ್ಜಿ? ದೇವಾಂಶ್ ಪಾಪ ಅಂತ ಪ್ರಾಣ ಭಿಕ್ಷೆ ಕೊಟ್ಟಿದ್ದಕ್ಕೆ ಅದನ್ನ ಉಪಯೋಗಿಸ್ಕೊಂಡು ಅವಳೇ ವೈದೇಹಿ ಅಂತಿದ್ದಾಳೆ. ಹೇಳಿದ ಮಾತ್ರಕ್ಕೆ ವೈದೇಹಿ ಆಗೋಗ್ತಾಳ? ಆದ್ರೂ ದೇವಾಂಶ್ಗೆ ಗೊತ್ತಲ್ಲ ಅವಳು ವೈದೇಹಿ ಅಲ್ಲ ಅಂತ. ಹಾಗಾಗಿ ನೀವು ಈ ಮದ್ವೆ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಹೌದು, ಆದ್ರೂ ನಾವು ನೆಮ್ಮದಿ ಆಗಿರೋದಕ್ಕಾಗ್ತಾ ಇಲ್ವಲ್ಲ. ಈ ಮದ್ವೆ ಹೇಗ್ ನಡೆಯತ್ತೆ ನೋಡ್ತೀನಿ ಅಂತ ಹೇಗ್ ಚಾಲೆಂಜ್ ಮಾಡ್ಬಿಟ್ಟು ಹೋಗಿದ್ದಾಳೆ ನೋಡಿ. ಏನೋ ಮಾಡಿ ಅವಳು ತಡಿತಾಳೆ. ಅಡ್ಡ ಬರ್ತಿದ್ದಾಳೆ ಅಂತ ನಾವು ಮದ್ವೆ ಮಾಡೋದ್ ನಿಲ್ಸ್ಬಿಡಕ್ಕಾಗತ್ತಾ? ಇಲ್ಲ ತಾನೆ. ಇಷ್ಟಕ್ಕೂ ಅವಳ ಉದ್ದೇಶನೇ ಅದಲ್ವಾ ಅತ್ತೆ, ಈ ಮದ್ವೆ ನಿಲ್ಲಿಸ್ಬೇಕು, ಅವಳು ಈ ಮನೆ ಸೊಸೆಯಾಗಿರ್ಬೇಕು. ಅದನ್ ನಡೆಯೋವರೆಗೂ ಅವಳ ಪ್ರಯತ್ನನ ಅವಳು ಮಾಡ್ತಾನೆ ಇರ್ತಾಳೆ. ನಾವೇನಾದ್ರೂ ಭಯ ಪಟ್ಟು ಇದನ್ನೆಲ್ಲ ನಿಲ್ಸಿದ್ರು ಒಬ್ಬ ಮೋಸಗಾರ್ತಿ ಮುಂದೆ ದಶರಥ ರಾಮ ಅವ್ರ ಫ್ಯಾಮಿಲಿ ತಲೆ ತಗ್ಸೋ ಹಾಗಾಗತ್ತೆ ಅತ್ತೆ. ಕರೆಕ್ಟ್ ದೊಡ್ಡಮ್ಮ. ಇವತ್ತು ಅದೇನಾದ್ರೂ ಆಗ್ಲಿ, ಇಂದು ಅಜ್ಜಿ ಬರ್ಡೇನೂ ನಡಿಬೇಕು, ಅಖಿಲ ದೇವಾಂಶ್ ಎಂಗೇಜ್ಮೆಂಟು ಆಗ್ಬೇಕು. ಹೌದು ರೀ, ಇವ್ರು ಹೇಳ್ತಿರೋದು ಸತ್ಯನೇ. ನಾವ್ ಅನ್ಕೊಂಡ್ ಹಾಗೆ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡೋಣ. ಬೇಡ ಆಂಟಿ, ಇದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಒಪ್ಕೊಳ್ಳಲ್ವಾ? ಏನ್ ಮಾತಾಡ್ತಾ ಇದೀಯ ಅಂತ ಅರ್ಥ ಆಗ್ತಾ ಇದೆಯಾ ನಿನ್ಗೆ? ಅತ್ತೆ ನಿಶ್ಚಿತಾರ್ಥ ಮಾಡೋಣ ಅಂತಿದ್ದಾರೆ, ನೀನ್ ಒಪ್ಕೊಳ್ಳಲ್ಲ ಅಂದ್ರೆ ಹೇಗೆ? ನಿಂಗೇನಾದ್ರೂ ಈ ಮದ್ವೆ ಇಷ್ಟ ಇಲ್ವಾ ಹೆಂಗೆ? ಏ ಬಾಯ್ ಮುಚ್ಚ, ನಿನ್ ಬಾಯಿನಲ್ಲಿ ಒಳ್ಳೆ ಮಾತೆ ಬರಲ್ವಾ? ಈ ಮದ್ವೆಗೋಸ್ಕರ ಇವಳು ತನ್ನ ಕೆಲಸನೆಲ್ಲ ಬಿಟ್ಟು ಇಲ್ಲಿದ್ದಾಳೆ ಗೊತ್ತಾ? ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ದೇವಾಂಶ್ ಜೀವನದಲ್ಲಿ ಸಂತೋಷ ತರ್ಬೇಕು ಅಂತ ನಮ್ಗಿಂತ ಜಾಸ್ತಿ ನೀನೇ ಬೇಡ್ಕೊಂಡಿದ್ದಲ್ಲ. ಅವನ್ ಸಂಕಟ ನೋಡಕ್ಕಾಗ್ದೆ ತಾನೇ ನೀನ್ ಇಷ್ಟ ದೂರ ಬಂದಿದ್ದು. ಈಗ ಯಾಕೆ ಹೀಗೆ ಹೇಳ್ತಿದ್ಯಾ? ಕೌಸಲ್ಯ, ಅವಳೊಬ್ಳು ಲಾಯರ್. ಕಾರಣ ಇಲ್ದೆ ಅವಳು ಯಾವ ನಿರ್ಧಾರನೂ ತಗೊಳ್ಳಲ್ಲ. ಅವಳ ಮನ್ಸಲ್ಲೇನಿದೆಯೋ ಹೇಳೋದಕ್ ಬಿಡು. ಕರೆಕ್ಟಾಗಿ ಹೇಳಿದ್ರಿ ಅಂಕಲ್. ದೇವಾಂಶ್ ಮಾನವೀಯತೆಯಿಂದ ಯೋಚನೆ ಮಾಡಿ ಅವಳನ್ನ ಕಾಪಾಡಬೇಕು ಅಂತ ಅವಳೇ ವೈದೇಹಿ ಅಂತ ಸುಳ್ಳು ಹೇಳಿರ್ಬೋದು. ಆದ್ರೆ ಅದನ್ನ ನಂಬ್ಕೊಂಡು ಜಡ್ಜ್ ತೀರ್ಪು ಕೊಟ್ಟಿದ್ದಾರೆ. ಒಬ್ಬ ಲಾಯರ್ ಆಗಿ ಜಡ್ಜ್ ಕೊಟ್ಟಿರೋ ತೀರ್ಪನ್ನ ಗೌರವಿಸೋ ಕರ್ತವ್ಯ ನನ್ ಮೇಲಿರುತ್ತೆ. ಅಷ್ಟೇ ಅಲ್ಲ, ಈಗ ಕಾನೂನಿನ ಪ್ರಕಾರ ಅವಳೇ ದೇವಾಂಶ್ ಹೆಂಡ್ತಿ. ನಮ್ಮ ಎಂಗೇಜ್ಮೆಂಟ್ ಏನಾದ್ರೂ ಆದ್ರೆ
ಪೊಲೀಸರನ್ನ ಕರೆಸಿ ನಮ್ಮನ್ನ ಅರೆಸ್ಟ್ ಮಾಡಿಸ್ಬೋದು, ಕೋರ್ಟಿಗೆ ಹೋಗಿ ನ್ಯಾಯಕ್ಕೋಸ್ಕರ ಹೋರಾಡ್ಬೋದು. ಆಗ್ಲೂ ಅವಳೇ ಗೆಲ್ತಾಳೆ. ಅಂದ್ರೆ ನೀನ್ ಇವಾಗ ಏನ್ ಹೇಳ್ತಾ ಇದ್ಯಾ? ಅವಳು ದೇವಾಂಶ್ ಹೆಂಡತಿಯಾಗೆ ಉಳ್ಕೊಂಡ್ಬಿಡ್ತಾಳ? ನಿನ್ ಮದ್ವೆ ನಡಿಯಲ್ವಾ? ಅವಳನ್ನ ಕಾಪಾಡಕ್ಕೆ ದೇವಾಂಶು ಸುಳ್ಳು ಹೇಳ್ದ ಅಂತ ಹೇಳಿದ್ರೆ ಆಗುತ್ತಲ್ವಾ? ಆಗ ನಮ್ ದೇವ ಜೈಲಿಗೆ ಹೋಗ್ತಾನೆ.